ಇನ್ನು ಡೆಬಿಟ್ ಕಾರ್ಡ್ ಹಾಗೂ ಕ್ರೆಡಿಟ್ ಕಾರ್ಡ್ಗಳ ಡೇಟಾ ಕದ್ದು ವಂಚಿಸ್ತಾ ಇದ್ದ 7 ಖದೀಮರನ್ನ ಬೆಂಗಳೂರಿನ ಬಾನಸವಾಡಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 21 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದ್ದು, ಗೋವಾ ರಾಜ್ಯದಲ್ಲಿ ವಾಸವಿದ್ದ ನೈಜೀರಿಯಾ ಹಾಗೂ ಉಗಾಂಡಾ ಮೂಲದವರಿಂದ ಈ ರೀತಿಯ ವಂಚನೆ ನಡೆದಿತ್ತು ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಮಾರ್ಟಿನ್ ಸಾಂಬಾ, ಜಾನಿ ಸೇರಿದಂತೆ 7 ಆರೋಪಿಗಳನ್ನ ಬಂಧಿಸಲಾಗಿದ್ದು, ತಲೆಮರೆಸಿಕೊಂಡಿರುವ ಉಳಿದ 7 ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಈ ಕಿರಾತಕರು ಇಂಟರ್ನೆಟ್ನಲ್ಲಿ ಕಾರ್ಡ್ಗಳ ಮಾಹಿತಿ ಕಳ್ಳತನ ಮಾಡ್ತಾ ಇದ್ರು. ಆನಂತರ ಕಾರ್ಡ್ಗಳನ್ನ ನಕಲು ಮಾಡಿ ಹಣವನ್ನ ದೋಚ್ತಾ ಇದ್ರು. ಇದಕ್ಕಾಗಿ ಅವರು ಮ್ಯಾಗ್ನೆಟಿಕ್ ರೀಡರ್ ಯಂತ್ರ ಬಳಕೆ ಮಾಡ್ತಿದ್ರು. ಫೇಕ್ ಟ್ರಾನ್ಸಾಕ್ಷನ್ ಬಗ್ಗೆ ಬ್ಯಾಂಕ್ನಿಂದ ದೂರುಗಳು ಬಂದಿದ್ವು. ಇದೇ ಜನವರಿ 10ರ ಬಳಿಕ 10ಕ್ಕೂ ಹೆಚ್ಚು ದೂರುಗಳು ದಾಖಲಾದ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದ್ದ ಬಾನಸವಾಡಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಕಾರ್ಡ್ಗಳನ್ನ ನಕಲಿ ಮಾಡಿ ಹಣವನ್ನ ದೋಚ್ತಾ ಇದ್ದ ಖದೀಮರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರೋದು. ಅದರಲ್ಲೂ ಇನ್ನು ಮಿಕ್ಕ ಅಂದ್ರೆ ತಲೆಮರೆಸಿಕೊಂಡಿರುವ ಆರೋಪಿಗಳ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ. ಇಂಟರ್ನೆಟ್ ಮೂಲಕ ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸಿಕೊಂಡು ಏನೋ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಅವರ ಕಾರ್ಡ್ ಡೀಟೇಲ್ಸ್ ಅನ್ನ ಪಡೆದುಕೊಂಡು ನಕಲಿ ಕಾರ್ಡ್ಗಳನ್ನ ತಯಾರಿಸಿ ಆ ಮೂಲಕ ಹಣವನ್ನ ದೋಚ್ತಾ ಇದ್ದ ಖದೀಮರನ್ನ ಬಾನಸವಾಡಿ ಪೊಲೀಸರು ತನಿಖೆ ನಡೆಸಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಉಗಾಂಡಾ ಹಾಗೆ ನೈಜೀರಿಯಾ ಮೂಲದ ಪ್ರಜೆಗಳನ್ನ ಇದೀಗ ಡೆಬಿಟ್ ಹಾಗೆ ಕ್ರೆಡಿಟ್ ಕಾರ್ಡ್ ನಕಲು ಮಾಡಿ ಹಣ ದೋಚ್ತಾ ಇದ್ದ ಆರೋಪದ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇನ್ನು ಉಳಿದ ಆರೋಪಿಗಳ ಶೋಧ ಕಾರ್ಯ ಕೂಡ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಈಗಾಗಲೇ ಬಂಧನಕ್ಕೆ ಒಳಗಾಗಿರುವ ನೈಜೀರಿಯಾ ಹಾಗೆ ಉಗಾಂಡಾ ಮೂಲದ ಏನು ವಂಚಕರಿದ್ದಾರೆ ಅವರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಗೋವಾ ರಾಜ್ಯದಲ್ಲಿರುವ ವಿದೇಶಿ ಪ್ರಜೆಗಳಿಂದ ವಂಚನೆ ನಡೀತಾ ಇದ್ದ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ದಾಳಿಯನ್ನ ನಡೆಸಿ ಇದೀಗ ಇವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ನಕಲಿ ಕಾರ್ಡ್ಗಳನ್ನ ಮಾಡಿಕೊಂಡು ಹಣ ದೋಚ್ತಿದ್ದ ಖದೀಮರನ್ನ ಪೊಲೀಸರು ಬಲೆಗೆ ಕೆಡವಿರೋದು ಹೇಗ್ ನಡೀತು ಕಾರ್ಯಾಚರಣೆ, ಜೊತೆಗೆ ಉಳಿದ ಆರೋಪಿಗಳ ಬಗ್ಗೆ ಡೀಟೇಲ್ಸ್ ಲಭ್ಯವಾಗಿದೆಯಾ ಪೊಲೀಸರಿಗೆ? ಯಾವ ರೀತಿ ನಡೀತಿದೆ ಶೋಧ ಕಾರ್ಯ? ಸ್ಮಿತಾ, ನರೇಂದ್ರ ಮೋದಿ ಅವರು ಈಗಾಗಲೇ ಕ್ಯಾಶ್ಲೆಸ್ ಸಮಾಜವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ರು. ಇದ್ರ ಬೆನ್ನಲ್ಲೇ ಸಹಿತ ಈಗಾಗಲೇ ಎಲ್ಲ ಕಡೆ ಸಹಿತ ಡೆಬಿಟ್ ಕಾರ್ಡ್ ಇರ್ಬೋದು, ಮತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ಬಳಸಿಕೊಳ್ಳುವಂತಹ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಈಗಾಗಲೇ ಜಾರಿಗೊಳಿಸಿರುವಂತದ್ದು. ಇದನ್ನೇ ದುರುಪಯೋಗ ಮಾಡಿಕೊಂಡಿರುವಂತಹ ನೈಜೀರಿಯಾ ಹಾಗೂ ಉಗಾಂಡ ಮೂಲದ ದುಷ್ಕರ್ಮಿಗಳು ಈಗ ದೇಶದಲ್ಲಿ ಏನೋ ಒಂದು ರೀತಿ ಬೀಡು ಬಿಟ್ಟಿರುವಂತದ್ದು. ಅದರಲ್ಲೂ ಸಹಿತ ಗೋವಾದಲ್ಲಿ ಇಟ್ಕೊಂಡು ಬೆಂಗಳೂರಿನಲ್ಲಿರುವಂತಹ ಸುಮಾರು ಜನರ ಬ್ಯಾಂಕ್ ಅಕೌಂಟ್ ನ ಡಾಟಾವನ್ನ ಕದ್ದುಂಟು ಅದರಿಂದ ಡೆಬಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ನ ಅವರೇನು ಸ್ವೈಪ್ ಮಾಡಿರ್ತಾರೆ. ಅದರಲ್ಲಿರುವಂತಹ ಮಾಹಿತಿಯನ್ನ ಕೆಲ ಪ್ರತಿಷ್ಠಿತ ಮಾಲ್ಗಳಲ್ಲಿ ಸ್ವೈಪ್ ಮಾಡುವಂತಹ ವೇಳೆಯಲ್ಲಿ ಅದರಲ್ಲಿರುವಂತಹ ಡಾಟಾವನ್ನ ಅವರು ಕದ್ದು ಅದರ ಮೂಲಕವಾಗಿ ಅವರ ಅಕೌಂಟ್ಗೆ ಹಣವನ್ನು ವರ್ಗಾವಣೆ ಮಾಡ್ಕೊಳ್ಳುವಂಥದ್ದು ಮತ್ತೆ ಡೂಪ್ಲಿಕೇಟ್ ಕಾರ್ಡ್ ಅನ್ನ ಮಾಡಿ ಅವರು ಬಳಸ್ತಾ ಇರುವಂತಹ ದೂರುಗಳು ಸಹಿತ ಬಂದಿತ್ತು. ಅದರಲ್ಲೂ ಸಹಿತ ಜನವರಿಯಿಂದ ಇಲ್ಲಿ ತನಕ ಸುಮಾರು 10ಕ್ಕೂ ಹೆಚ್ಚು ಕೇಸ್ಗಳು ಬೆಂಗಳೂರಿನ ಅಲ್ಲಿ ಬಾನಸವಾಡಿ ಲಿಮಿಟ್ಸ್ ನಲ್ಲಿ ಕೇಸ್ಗಳು ದಾಖಲಾಗಿರುವಂತದ್ದು. ಅದರಲ್ಲೂ ಸಹಿತ ಎಲ್ಲ ಬಾನಸವಾಡಿ ಹಾಗೂ ಕೊತ್ನೂರು ವ್ಯಾಪ್ತಿಯಲ್ಲಿ ವಾಸ ಇರುವಂತಹ ನೈಜೀರಿಯಾ ಪ್ರಜೆಗಳಿಗೆ ಪರಿಚಯ ಇದ್ದವರು ಅವರು ಬಳಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಹಿತ ಈಗ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಈ ಬೆನ್ನಲ್ಲೇ ಪೊಲೀಸರು ಕಾರ್ಯಾಚರಣೆ ನಡೆಸಿದಂತೆ ಈಗ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಸದ್ಯ 7 ಮಂದಿಯನ್ನ ಪೊಲೀಸರು ಈಗ 3 ಪೊಲೀಸರು ಈಗ ಸದ್ಯ ಬಂದಿರುವಂತದ್ದು. ಅದರಲ್ಲಿ ಏರ್ಮನ್ ಸ್ಟಾಫ್ ಮತ್ತೆ ಏರ್ಮನ್ ಸ್ಟಾಫ್ ಅಂತ ಹೇಳಿ ಒಬ್ಬನನ್ನ ಬಂಧಿಸಿದ್ರೆ, ಇನ್ನು ಉಳಿದಿರುವಂತಹ ಇನ್ನು ಜಾನಿ ಮತ್ತು ಮಾರ್ಟಿನ್ ಅಂತ ಹೇಳಿ ಒಟ್ಟು 3 ಜನ ಈಗ ಬಂದಿರುವಂತದ್ದು. ಇನ್ನು 7 ಜನರು ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಕೆಲವರು ಗೋವಾದಲ್ಲಿದ್ರೆ, ಇನ್ನು ಕೆಲವರು ಬೆಂಗಳೂರಿನಲ್ಲಿ ಸಹಿತ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ಸಹಿತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಇವರು ಮ್ಯಾಗ್ನೆಟಿಕ್ ರೀಡರ್ ಯಂತ್ರವನ್ನ ಏನು ಪ್ರತಿಷ್ಠಿತ ಮಾಲ್ಗಳಲ್ಲಿ ಹೋದಂತಹ ವೇಳೆಯಲ್ಲಿ ಅವರು ಸ್ವೈಪಿಂಗ್ ಮೆಷಿನ್ ಅನ್ನು ಬಳಸ್ತಾರೆ. ಅದರಲ್ಲಿ ಮ್ಯಾಗ್ನೆಟಿಕ್ ರೀಡರ್ ನ ಒಳಗಡೆ ಫಿಕ್ಸ್ ಮಾಡಿ ಆ ಮಾಲ್ಗಳಿಗೆ ನೀಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಈ ಆಧಾರದ ಮೇಲೆ ಪೊಲೀಸರು ಸಿಸಿಬಿ ಪೊಲೀಸರ ಸಹಾಯದ ಮೇರೆಗೆ ಕಾರ್ಯಾಚರಣೆ ನಡೆಸಿದಂತಹ ಬಾನಸವಾಡಿ ಪೊಲೀಸರಿಗೆ ಈಗ ಈ 3 ಸಿಕ್ಕಿರುವಂತದ್ದು. ಇವರೆಲ್ಲರೂ ಸಹಿತ ಈಗಾಗಲೇ ಜನವರಿಯಿಂದ ಯಾವಾಗ ಇಂಟರ್ನೆಟ್ ಬ್ಯಾಂಕಿಂಗ್ ನ ಹೆಚ್ಚಾಗಿ ಬಳಸುವಂತದ್ದು ಮತ್ತೆ ಎಲೆಕ್ಟ್ರಾನಿಕ್ ಡೆಬಿಟ್ ಕಾರ್ಡ್ ಗಳನ್ನ ಬೆಳೆಸ್ಕೊಂಡು ಟ್ರಾನ್ಸಾಕ್ಷನ್ ಯಾರೆಲ್ಲ ಮಾಡ್ತಾರೆ ಇದನ್ನ ಟಾರ್ಗೆಟ್ ಆಗಿ ಮಾಡ್ಕೊಂಡು ಈ ರೀತಿ ಕೃತ್ಯ ಎಸಗಿದ್ದಾರೆ ಅನ್ನೋದು ಈಗ ಬೆಳಕಿಗೆ ಬಂದಿರುವಂತದ್ದು. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ.